ರಾಜ್ಯದ 1,25,00,000 ಜನ ಮಹಿಳೆಯರಿಗೂ ಕೂಡ ಸಿದ್ದರಾಮಯ್ಯ ಅವರ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ 29ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ. ಕಳೆದ ತಿಂಗಳಿಂದ ಗೃಹಲಕ್ಷ್ಮಿ ಹಣವನ್ನು ಸಾಲಾಗಿ ಹಾಕ್ತಾನೇ ಇದ್ದಾರೆ. ಲಾಸ್ಟ್ ವೀಕ್ ಕೂಡ ಅಮೌಂಟ್ ಬಂದಿತ್ತು, ಲಾಸ್ಟ್ ಮಂತಲ್ಲಿ ಅಮೌಂಟ್ ಬಂದಿತ್ತು. ಈಗ 29ನೇ ಕಂತಿನ ಹಣ ಕೂಡ ಬೆಳಗ್ಗೆಯಿಂದನೇ ಬಿಡುಗಡೆ ಮಾಡಿದ್ದಾರೆ. ಬೆಳಗ್ಗೆ 10 ಗಂಟೆಯಿಂದನೇ ಹಣ ಬಿಡುಗಡೆ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ನಾನು ಸ್ವಲ್ಪ ವಿಡಿಯೋನ ಲೇಟಾಗಿ ಹಾಕ್ತಿದ್ದೀನಿ. ಬಟ್ ಮೊದಲನೇ ಹಂತದಲ್ಲಿ ಒಟ್ಟು 15 ಜಿಲ್ಲೆಯ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಜಮಾ ಮಾಡಿದ್ದಾರೆ. 15 ಜಿಲ್ಲೆ ಯಾವ್ದು ಹಾಕಿದ್ದಾರೆ. ಕೆಲವೊಬ್ಬರಿಗೆ 4,000 ರೂಪಾಯಿ ಅಮೌಂಟ್ ಕ್ರೆಡಿಟ್ ಆಗಿದೆ. 4,000 ರೂಪಾಯಿ ಯಾರಿಗೆ ಬಂದಿದೆ, ಯಾವ ಜಿಲ್ಲೆ ಮಹಿಳೆಯರಿಗೆ ಬಂದಿದೆ, ಬಾಕಿ ಉಳಿದಂತಹ ಜಿಲ್ಲೆಯವರಿಗೆ ಯಾವಾಗ ಬರುತ್ತೆ, ಎಲ್ಲನೂ ಕೂಡ ವಿತ್ ಡೀಟೇಲಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಅಮೌಂಟ್ ಬಂದಿರೋದು ಸ್ಟಾರ್ಟಿಂಗಲ್ಲೇ ಸ್ಕ್ರೀನ್ಶಾಟ್ ವಿತ್ ಪ್ರೂಫ್ನೇ ಹಾಕ್ಬಿಡ್ತೀನಿ. ಬೆಳಗ್ಗೆ 10 ಗಂಟೆ ನಂತರ ಅಮೌಂಟ್ ಬಂದಿದೆ. ಟೈಮ್ ನೋಡ್ಕೊಳ್ಳಿ, ಡೇಟ್ ನೋಡ್ಕೊಳ್ಳಿ. ನಿಮಗೆ ಕ್ಲಾರಿಫಿಕೇಷನ್ ಒಂದು ನಂಬಿಕೆ ಬರಲಿ ಅನ್ನೋದಕ್ಕೋಸ್ಕರ ಇದನ್ನು ನಿಮಗೆ ಸ್ಕ್ರೀನ್ಶಾಟ್ನ ಹಾಕ್ತಾ ಇದ್ದೀನಿ. ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತಿದೆ. 2026 ಏಪ್ರಿಲ್ 6ನೇ ತಾರೀಕು ಇವತ್ತೇ ಗೃಹಲಕ್ಷ್ಮಿ ಯೋಜನೆಯ 29ನೇ ಕಂತಿನ ಹಣ ಬಂದಿರುವಂಥದ್ದು. ಇವತ್ತು ಸಾಕಷ್ಟು ಲಕ್ಷ ಜನ ಮಹಿಳೆಯರಿಗೆ ಹಣವನ್ನು ಹಾಕಿದ್ದಾರೆ. ಯಾವ ಮಹಿಳೆಯರಿಗೆ ಹಾಕಿದ್ದಾರೆ, ಯಾವ ಜಿಲ್ಲೆಯವರಿಗೆ ಹಾಕಿದ್ದಾರೆ ಎಲ್ಲನೂ ಕೂಡ ಡೀಟೇಲಾಗಿ ಹೇಳ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ನನ್ನ ಹಂಬಲ್ ರಿಕ್ವೆಸ್ಟ್, ವಿಡಿಯೋನ ಕಂಪ್ಲೀಟಾಗಿ ನೋಡಿದೆ ಯಾರೂ ಕೂಡ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಫುಲ್ ವಿಡಿಯೋ ನೋಡಿ. ಆಮೇಲೆ ಏನಾದರೂ ನಿಮಗೆ ಡೌಟ್ ಇತ್ತು ಅಥವಾ ಸುಳ್ಳು ಮಾಹಿತಿ ಅನ್ಸಿದ್ರೆ ಮಾತ್ರ ನೀವು ಕಮೆಂಟ್ ಮಾಡಿ. ಅರ್ಧ ವಿಡಿಯೋ ನೋಡಿಬಿಟ್ಟು ಸುಳ್ಳು ಮಾಹಿತಿ ಅಥವಾ ಇನ್ನೊಂದು ಮತ್ತೊಂದು ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಈ ರೀತಿ ಒಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ಟಿರ್ತೀವಿ. ನಮ್ಮ ಹಿಂದೆ ಒಂದು ಶ್ರಮ ಇರುತ್ತೆ. ಬೇರೆ ಯಾವುದೋ ಯೂಟ್ಯೂಬ್ ಚಾನಲ್ ಥರ ಫೇಕ್ ಇನ್ಫಾರ್ಮೇಷನ್ ಕೊಡುವಂಥ ಚಾನಲ್ ನಮ್ಮದಾಗಿರೋದಿಲ್ಲ. ನಮ್ಮದೇನಿದ್ರು ಪಕ್ಕ ಇನ್ಫಾರ್ಮೇಷನ್ನೇ ಇರುತ್ತೆ. ದಯವಿಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ. 29ನೇ ಕಂತಿನ ಹಣ ಇವತ್ತು ಬೆಳಗ್ಗೆಯಿಂದನೇ ಬಿಡುಗಡೆ ಆರಂಭ ಆಗಿದೆ. ನಮ್ದೇನು ಪೆಂಡಿಂಗ್ ಅಮೌಂಟ್ ಇತ್ತು ಅದನ್ನೆಲ್ಲ ಕೂಡ ನಮ್ಮ ರಾಜ್ಯ ಸರ್ಕಾರ ಈಗ ಕ್ಲಿಯರ್ ಮಾಡಿದೆ. ಇತ್ತೀಚೆಗೆ ಸಿದ್ದರಾಮಯ್ಯ ಅವರು ಪತ್ರಕರ್ತರು ಒಂದು ಪ್ರಶ್ನೆ ಕೇಳಿದರು. ಸರ್, ಗೃಹಲಕ್ಷ್ಮಿ ಯೋಜನೆಯ ಹಣ ನೀವು ಒಂದು ವರ್ಷದಲ್ಲಿ 12 ತಿಂಗಳಿದ್ರೆ 10 ತಿಂಗಳದ್ದು ಮಾತ್ರ ಹಾಕ್ತಿರಂತೆ, ಇನ್ನು 2 ತಿಂಗಳದ್ದು ಹಾಕಲ್ವಂತೆ ಅಂತ. ಸಿದ್ದರಾಮಯ್ಯ ಅವರು, ಇಲ್ಲ ಕಣಪ್ಪ, ಯಾವ್ದು ಪೆಂಡಿಂಗ್ ಇದೆ 2 ತಿಂಗಳದ್ದು ಅದನ್ನು ಕೂಡ ನಾನು ಹಾಕ್ತೀನಿ, ತಲೆ ಕೆಡಿಸ್ಕೊಬಿಡಿ ಅನ್ನೋ ಧೈರ್ಯ ಕೊಟ್ಟಿದ್ರು. ಸೊ ಅವ್ರು ಹೇಳಿ ಒಂದು 3-4 ದಿನ ಆಗಿಲ್ಲ, ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆಯ ಹಣ 29ನೇ ಕಂತಿಂದು ಪೆಂಡಿಂಗ್ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಇಲ್ಲಿವರೆಗೂ ನಮ್ಮ ರಾಜ್ಯ ಸರ್ಕಾರ ಮಹಿಳೆಯರಿಗೋಸ್ಕರ ಸಾಕಷ್ಟು ಯೋಜನೆಗಳನ್ನ ಜಾರಿಗೆ ತಂದಿದೆ. ಗೃಹಲಕ್ಷ್ಮಿ ಏನಿದೆ, ಮಹಿಳೆಯರಿಗೆ ಆರ್ಥಿಕವಾಗಿ ಸಬಲೀಕರಣ ಮಾಡುವಂಥದ್ದು. ಅವ್ರಿಗೆ ರಾಜ್ಯ ಸರ್ಕಾರದಿಂದ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಸಹಾಯ ಮಾಡೋದೊಂದೇ ಅವ್ರ ಉದ್ದೇಶ ಆಗಿರುತ್ತೆ. ಇವಾಗ ನೋಡಿ, ಇಲ್ಲಿವರೆಗೂ ಸುಮಾರು 28 ಲೆಕ್ಕ ಹಾಕ್ಕೊಳ್ಳೋಣ, 56,000 ರೂಪಾಯಿ ಅಮೌಂಟು ಯಾವ ರಾಜ್ಯ ಸರ್ಕಾರ ಕೊಟ್ಟಿದೆ, ಯಾರೂ ಕೊಡೋಕ್ಕಾಗಿಲ್ಲ. ನಮ್ಮ ಕರ್ನಾಟಕದಲ್ಲಾಗಲಿ ಇಡೀ ಇಂಡಿಯಾದಲ್ಲೇ ಆಗಲಿ ಯಾರೂ ಕೂಡ 54,000 ರೂಪಾಯಿ ಹಣವನ್ನು ಉಚಿತವಾಗಿ ಒಬ್ಬ ಮಹಿಳೆಯರಿಗೆ ಎಲ್ಲೂ ಕೂಡ ಕೊಟ್ಟಿಲ್ಲ. ನಮ್ಮ ಸಿದ್ದರಾಮಯ್ಯ ಅವ್ರ ಸರ್ಕಾರ ಅದನ್ನು ಕೊಟ್ಟಿದೆ. ಒಂದು ಒಳ್ಳೆ ಕೆಲಸ ಮಾಡಿದೆ. ಸಾಕಷ್ಟು ಜನ, ಲಕ್ಷ ಜನ ಮಹಿಳೆಯರು ಇದರಿಂದ ಲಾಭವನ್ನು ಪಡ್ಕೊಂಡಿದೆ. ಪ್ರತಿಯೊಬ್ಬರು ಕೂಡ ಇದನ್ನು ನಂಬ್ಕೊಂಡು ಜೀವನ ಮಾಡ್ತಿರ್ತಾರೆ. ಒಂದು ಕಮಿಟ್ಮೆಂಟ್, ಒಂದು ಸಂಘ ಕಟ್ಟೋದಕ್ಕೋ, ಮನೆ ನಡೆಸೋದಕ್ಕೋ, ಮಕ್ಕಳು ಟ್ಯೂಷನ್ ಫೀಸ್ಗೋ, ಬುಕ್ಸ್ ತರೋದಕ್ಕೋ, ಅಡ್ಮಿಷನ್ಗೂ, ಮತ್ತೊಂದಕ್ಕೋ, ಹಬ್ಬಕ್ಕೋ, ದೇವ್ರಿಗೋ ಇದನ್ನೇ ನಂಬ್ಕೊಂಡಿರ್ತಾರೆ. ಅಂಥವ್ರಿಗೆ ಸಿದ್ದರಾಮಯ್ಯ ಯಾವತ್ತೂ ಕೂಡ ಮೋಸ ಮಾಡಿಲ್ಲ. ಮೊನ್ನೆ 2-3 ದಿನದಿಂದ ಹೇಳಿದರು, 2 ತಿಂಗಳದ್ದು ಏನು ಪೆಂಡಿಂಗ್ ಇದೆ ನಾನು ಕ್ಲಿಯರ್ ಮಾಡ್ತೀನಿ, ತಲೆನೇ ಕೆಡಿಸ್ಕೊಬಿಡಿ ಅಂತ. ಹಾಗೆ ಈಗ ಅಮೌಂಟ್ನ ಜಮೀನ ಮಾಡಿದ್ದಾರೆ. ಬೆಳಗ್ಗೆ 10 ಗಂಟೆಯಿಂದನೇ ಒಟ್ಟು 15 ಜಿಲ್ಲೆಯವರಿಗೆ ಇವತ್ತು ಅಮೌಂಟು ಬಿಡುಗಡೆ ಆಗಿದೆ. 15 ಜಿಲ್ಲೆ ಯಾವ್ದು ಗೊತ್ತಾ ನಿಮಗೆ? ಮಂಡ್ಯ ಮೊದಲನೇದಾಗಿ, ನೆಕ್ಸ್ಟು ಬೆಂಗಳೂರು ಗ್ರಾಮಾಂತರ, ಗುಲ್ಬರ್ಗ, ಚಿತ್ರದುರ್ಗ, ಬಾಗಲಕೋಟೆ, ಬಿಜಾಪುರ, ಬಳ್ಳಾರಿ, ಬೆಂಗಳೂರು ನಗರದಲ್ಲಿ ಬೆಂಗಳೂರು ದಕ್ಷಿಣಕ್ಕೂ ಅಮೌಂಟ್ ಹೋಗಿದೆ, ಬೆಂಗಳೂರು ಉತ್ತರಕ್ಕೂ ಅಮೌಂಟು ಹೋಗಿದೆ ತಾಲೂಕುಗಳಿಗೆ. ಕಲಬುರಗಿಯಲ್ಲಿ ಅಮೌಂಟ್ ಹೋಗಿದೆ, ಚಾಮರಾಜನಗರಕ್ಕೆ ಅಮೌಂಟ್ ಹೋಗಿದೆ, ಕೊಡಗಲ್ಲೂ ಹೋಗಿದೆ, ಯಾದಗಿರಿಲಿ ಹೋಗಿದೆ, ಉಡುಪಿಲಿ ಹೋಗಿದೆ, ದಕ್ಷಿಣ ಕನ್ನಡ ಮಂಗಳೂರವ್ರಿಗೂ ಅಮೌಂಟ್ ಹೋಗಿದೆ ಅಂತ ಬಂದಿದ್ದರು. ಹಾಗೆ ಮೈಸೂರು, ಇಷ್ಟು ಜಿಲ್ಲೆಯವರಿಗೆ ಅಮೌಂಟ್ ಹೋಗಿದೆ. ಟೋಟಲ್ ಆಗಿ 15 ಜಿಲ್ಲೆಯವರಿಗೆ ಇವತ್ತು ಅಮೌಂಟು ಕ್ರೆಡಿಟ್ ಆಗಿದೆ. ಬೆಳಗ್ಗೆ 10 ಗಂಟೆಯಿಂದನೇ ಅಮೌಂಟ್ ಕ್ರೆಡಿಟ್ ಆಗಿದೆ. ನಾನು ಸ್ಟಾರ್ಟಿಂಗಲ್ಲೇ ನಿಮಗೆ ಸ್ಕ್ರೀನ್ಶಾಟ್ ಹಾಕಿದ್ದೆ ಅಲ್ವಾ, ಯಾರ್ಯಾರಿಗೆ ಅಮೌಂಟ್ ಹೋಗಿದೆ ಅಂತ. ಹಾಗೆ ಇನ್ನೊಂದು ಕ್ಲಾರಿಫಿಕೇಷನ್ ಏನು ಗೊತ್ತಾ ನಿಮಗೆ, ನಾನು ವಿತ್ ಪ್ರೂಫ್ನೇ ಇನ್ಫಾರ್ಮೇಷನ್ ತಿಳಿಸ್ಕೊಡೋದು. 15 ಜಿಲ್ಲೆಯವ್ರಿಗೆ ಮಾತ್ರ ಯಾಕೆ ಹೋಗಿದೆ, ಬಾಕಿ ಉಳಿದವ್ರಿಗೆ ಯಾಕೆ ಬಂದಿಲ್ಲ? ನಮ್ದು ಇನ್ನೂ 15 ಜಿಲ್ಲೆ ಬಾಕಿ ಇದಾವಲ್ಲ, ನಮ್ಗೆ ಯಾಕೆ ಬಂದಿಲ್ಲ, ನಮ್ಗೆ ಯಾವಾಗ ಬರುತ್ತೆ ಅಮೌಂಟು, ಅದನ್ನು ನೀವು ಕೇಳ್ತೀರಾ. ಹಾಗೆ ಇನ್ನೊಂದು ಜಿಲ್ಲೆ ನಾನು ಹೇಳೋದು ಮರ್ತೋಗ್ಬಿಟ್ಟೆ, ಚಾಮರಾಜನಗರ ಮತ್ತು ಚಿಕ್ಕಮಗಳೂರು ಜಿಲ್ಲೆಯವರು ಕೂಡ ಅಮೌಂಟ್ ಬಂದಿದೆ ಅಂತ ಹೇಳಿದ್ರು. ಸೊ ಅದು ಲಾಸ್ಟಿಗೆ ಮೆನ್ಷನ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಹೇಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಅಂತ ನೀವು ಕೇಳ್ಬೋದು. ನಂದು ಯುವನಿಧಿ ಅಂತ ಒಂದು ಗ್ರೂಪ್ ಇದೆ. ಸೊ ಯುವನಿಧಿ ರಿಲೇಟೆಡ್ 100% ಇನ್ಫಾರ್ಮೇಷನ್ ಸಿಗುತ್ತೆ. ಅದರಲ್ಲಿ ನನಗೆ ಗೃಹಲಕ್ಷ್ಮಿ ಹಣ ಬರೋರು ಕೂಡ ಇನ್ಫಾರ್ಮ್ನ ಕೊಡ್ತಾರೆ, ನಮಗೆ ಈ ರೀತಿ ಹಣ ಬಂದಿದೆ. ಸೊ ಹಾಗಾಗಿ ನನಗೆ ಈ ಇನ್ಫಾರ್ಮೇಷನ್ ಸಿಕ್ಕಿದೆ. ಈ 15 ಜಿಲ್ಲೆಗೆ ಮಾತ್ರ ಯಾಕೆ ಹಾಕಿದ್ದಾರೆ, ಮಿಗ್ದವ್ರು ಯಾವಾಗ ಹಾಕ್ತಾರೆ? ಈಗ 4,000 ರೂಪಾಯಿ ಯಾರಿಗೆ ಬಂದಿದೆ ಅಂತ. 28ನೇ ಕಂತಿನ ಹಣ ಇನ್ನೂ ಕೂಡ ಸಾಕಷ್ಟು ಜನಕ್ಕೆ ಬಂದಿಲ್ಲ. 4ನೇ ಹಂತದ ಹಣ ಬಿಡುಗಡೆಯಲ್ಲಿ ಇನ್ನೂ ಕೆಲವು ಜಿಲ್ಲೆಗಳು ಬಾಕಿ ಇದ್ದಾವೆ. ಸೊ ಅವರಿಗೆ 2,000 ರೂಪಾಯಿ ಅಂದರೆ ಮೊನ್ನೆ ಇದೇ ವಾರದಲ್ಲಿ ಅವ್ರಿಗೆ 28ನೇ ಕಂತಿನ ಹಣ ಕೂಡ ಬಂದಿದೆ. ಹಾಗೆ 29ನೇ ಕಂತಿನ ಹಣ ಕೂಡ ಇದೇ ವಾರದಲ್ಲೇ ಅವ್ರಿಗೆ ಬಂದಿದೆ. ಇನ್ನೇನು ಏಪ್ರಿಲ್ ಸ್ಟಾರ್ಟ್ ಆಗಿ ಒಂದು 6 ದಿನ ಆಗಿದೆ ಅಲ್ವಾ. ಸೊ ಇದರಲ್ಲಿ 2,000 ಪ್ಲಸ್ 2,000 4,000 ರೂಪಾಯಿ ಒಟ್ಟಿಗೆ ಅಮೌಂಟು ಹೋಗಿದೆ. ಒಂದೇ ವೀಕಲ್ಲಿ ಹೋಗಿದೆ, ಒಂದೇ ದಿನ ಹೋಗಿಲ್ಲ. ಒಟ್ಟಿಗೆ 4,000 ರೂಪಾಯಿ ಕೂಡ ಹೋಗಿಲ್ಲ. 2,000 ರೂಪಾಯಿ ಒಂದು
ವಾರದಲ್ಲಿ ಹೆಚ್ಚು ಕಮ್ಮಿಯಾಗಿ ಬಂದಿದೆ. ಸೊ 28, 29 ಎಲ್ಲ ಕೂಡ ಕ್ಲಿಯರ್ ಆಗಿದೆ. ಯಾರಿಗೆ 28ನೇ ಕಂತಿನ ಹಣ ಬಂದಿರಲಿಲ್ವೋ ಅಂತಹ ಮಹಿಳೆಯರಿಗೆ 4,000 ರೂಪಾಯಿ ನನಗೆ ಆಲ್ರೆಡಿ ಬಂದಿತ್ತು. ಈಗ 2,000 ಅಷ್ಟೇ ಬಂದಿದೆ ಅಂದರೆ ತಲೆನೇ ಕೆಡಿಸ್ಕೊಬಿಡಿ, ನಿಮಗೆ ಬಂದಿರೋದೇ ಕರೆಕ್ಟ್ ಅಮೌಂಟು. ಸೊ ಕರೆಕ್ಟ್ ಅಮೌಂಟ್ ಬಂದಿದೆ ಅಂತ ತಾಳ್ಮೆಯಿಂದ ಆರಾಮಾಗಿ ಇರಿ. 29 ನನಗಿನ್ನೂ ಬಂದಿಲ್ಲ ಅಂತ ಹೇಳಿದ್ರೆ ಅದಕ್ಕೂ ಕೂಡ ತಲೆ ಕೆಡಿಸ್ಕೊಬೇಡಿ. ಕೇವಲ ಒಂದು 3-4 ದಿನ ಒಳಗೆ ನಿಮಗೆ ಅಮೌಂಟ್ ಬರುತ್ತೆ. ಯಾಕಂತ ಹೇಳಿದ್ರೆ ಪ್ರತಿ ಸಲ ಗೃಹಲಕ್ಷ್ಮಿ ಯೋಜನೆ ಹಣ ಬಂತು ಅಂತ ಹೇಳಿದ್ರೆ ಎಲ್ಲ ಜಿಲ್ಲೆವರೆಗೂ ಹೋಗ್ತಿರಲಿಲ್ಲ. 15 ಜಿಲ್ಲೆಯಲ್ಲಿ ಇವತ್ತು ಎಷ್ಟೋ ಲಕ್ಷ ಜನ ಕಮೆಂಟ್ ಮಾಡಿದ್ದಾರೆ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ನನಗೆ ಹಣ ಬಂದಿದೆ ಅಂತ. ನನ್ನ ಯೂಟ್ಯೂಬ್ ವಿಡಿಯೋದಲ್ಲಿ ಅಷ್ಟು ಕಮೆಂಟ್ ಬರಲ್ಲ, ಅಷ್ಟು ರೆಸ್ಪಾನ್ಸ್ ಬರೋದಿಲ್ಲ. ಬಟ್ ಬೇರೆಯವ್ರ ಕಡೆ ನೋಡಿದಾಗ ತುಂಬ ಜನ ನಮ್ಗೆ ಅಮೌಂಟ್ ಬಂದಿದೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈ ಸಲ ಜಾಸ್ತಿ ಜಿಲ್ಲೆಯವ್ರಿಗೆ ಹಣ ಹಾಕಿದ್ದಾರೆ, ಜಾಸ್ತಿ ಜನಕ್ಕೂ ಕೂಡ ಮಹಿಳೆಯರಿಗೆ ಹಣವನ್ನು ಹಾಕಿದ್ದಾರೆ. ಯಾರಿಗೆ ಬಂದಿಲ್ಲ ಅಂಥವ್ರಿಗೆ ಬೇಗನೆ ಬರುತ್ತೆ. ವಿತಿನ್ 3-4 ಡೇಸ್ ಅಥವಾ 1 ವೀಕಲ್ಲೇ ನಿಮಗೆ 29ನೇ ಕಂತಿನ ಹಣ ಕೂಡ ಬರುತ್ತೆ. ಬೆಳಗ್ಗೆ 10 ಗಂಟೆಯಿಂದನೇ ಜಮಾ ಆಗಿದೆ, 10 ಗಂಟೆಯಿಂದನೇ ಸ್ಟಾರ್ಟ್ ಆಗಿದೆ. ಸ್ಕ್ರೀನ್ಶಾಟಲ್ಲಿ ನೀವು ನೋಡ್ಬೋದು ಎಷ್ಟು ಗಂಟೆಗೆ ಅಮೌಂಟ್ ಹಾಕಿದ್ದಾರೆ ಅಂದ್ಬಿಟ್ಟು. ಸೊ ಈಗ 15 ಜಿಲ್ಲೆ ಹೇಳಿದ್ನಲ್ಲ, 15 ಜಿಲ್ಲೆಯಲ್ಲಿ ಎಲ್ರಿಗೂ ಕೂಡ ಅಮೌಂಟ್ ಹೋಗಿರೋದಿಲ್ಲ. ಅದರಲ್ಲಿ ಕೆಲವು ಆಯ್ದ ತಾಲೂಕುಗಳಿಗೆ ಮಾತ್ರ ಅಮೌಂಟ್ ಹೋಗಿರುತ್ತೆ. ಬಾಕಿ ಉಳಿದಂತಹ ತಾಲೂಕುಗಳಿಗೆ ಅಮೌಂಟ್ ಹೋಗುತ್ತೆ, ಕಾಯಬೇಕಾಗುತ್ತೆ. ನಿಮ್ಗೆಲ್ರಿಗೂ ಗೊತ್ತಿರೋ ವಿಚಾರ, ಪ್ರತಿ ಸಲ ಹೇಳ್ತೀವಿ, ಪ್ರತಿ ಸಲ ಗೃಹಲಕ್ಷ್ಮಿ ಹಣ ಬಂದಾಗ ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಜಿಲ್ಲೆಗಳಿದ್ದಾವೆ ಅಷ್ಟು ಜಿಲ್ಲೆಯವರಿಗೆ ಒಂದೇ ದಿನ ಹಣ ಹೋಗೋದಿಲ್ಲ. ಹಣ ಹೋಗೋದಕ್ಕೆ 1ನೇ ಹಂತ, 2ನೇ ಹಂತ, 3ನೇ ಹಂತ, 4ನೇ ಹಂತ, ಈ ರೀತಿ ಹಂತವಾಗಿ ಹೋಗುತ್ತೆ. 29ನೇ ಕಂತು 1ನೇ ಹಂತವಾಗಿ 15 ಜಿಲ್ಲೆಯವರಿಗೆ, ನನಗೆ ಆಲ್ರೆಡಿ ಹೇಳಿದೆ ಅಲ್ವಾ ನಿಮಗೆ, ಮಂಡ್ಯ ಆಗಿರಬಹುದು, ಬೆಂಗಳೂರು ನಗರ, ಗ್ರಾಮಾಂತರ, ಗುಲ್ಬರ್ಗ, ಚಿತ್ರದುರ್ಗ, ನಮ್ಮ ಬಾಗಲಕೋಟೆ, ಬಿಜಾಪುರ, ಬಳ್ಳಾರಿ, ಕಲಬುರಗಿ, ಚಾಮರಾಜನಗರ, ಚಿಕ್ಕಮಗಳೂರು, ಕೊಡಗು, ಹಾವೇರಿ, ಯಾದಗಿರಿ, ಉಡುಪಿ ಮತ್ತು ಮೈಸೂರು ಇಷ್ಟು ಜಿಲ್ಲೆಯವರೆಗೆ ಅಮೌಂಟ್ ಇವತ್ತು ಹೋಗಿದೆ. ಬಾಕಿ ಉಳಿದಂಥವ್ರಿಗೂ ಕೂಡ ಬರುತ್ತೆ. ದಯವಿಟ್ಟು ಹತ್ರ ಪಡಕ್ಕೆ ಹೋಗ್ಬಿಡಿ, ಕಾಯಿರಿ. ಖಂಡಿತವಾಗ್ಲೂ ನಿಮಗೆ 29ನೇ ಕಂತು ಪೆಂಡಿಂಗ್ ಏನಿದೆ ಅದಾದಷ್ಟು ಬೇಗ ಕ್ಲಿಯರ್ ಆಗುತ್ತೆ. ಹಾಗೆ ನಾಳೆ ಯಾವ ಜಿಲ್ಲೆಗಳಿಗೆ ಬರುತ್ತೆ, ನಾಳೆ ಯಾರು ಬರುತ್ತೆ ನಿಮಗೆ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ನಿಮ್ಗೆ ಅಮೌಂಟ್ ಬಂದಿದೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ನಾಳೆ ನಾನು ಮತ್ತೆ ಮಾಡೋದಕ್ಕೆ ಸಹಾಯ ಆಗುತ್ತೆ. 100% ಅಮೌಂಟ್ ಬಂದಿದೆ ಅನ್ನೋದು ಒಂದು ಧೈರ್ಯ ಸಿಗುತ್ತೆ. ದಯವಿಟ್ಟು ಅಮೌಂಟ್ ಬಂದಿದ್ದರೆ ಕಮೆಂಟಲ್ಲಿ ತಿಳಿಸಿ. ಖಂಡಿತವಾಗ್ಲೂ ನಾಳೆ ಕೂಡ ನಾನು ಮತ್ತೆ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ. ಇವತ್ತು ಸ್ವಲ್ಪ ವಿಡಿಯೋ ಲೇಟಾಗಿ ಹಾಕ್ತಾಯಿದ್ದೀನಿ, ಬೆಳಗ್ಗೆಯಿಂದನೇ ಅಮೌಂಟ್ ಜಮಾ ಆಗಿದೆ. ಬಟ್ ನಾನು ವಿಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಓಕೆನಾ, ಇದಿಷ್ಟು ಗೃಹಲಕ್ಷ್ಮಿ ವಿಚಾರವಾಗಿ ನನಗೆ ಸಿಕ್ಕಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ವಿತ್ ಸ್ಕ್ರೀನ್ ಶಾಟ್ ಮುಖಾಂತರ ಪ್ರೂಫ್ ಸಮೇತ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಮಾಹಿತಿ ಇಷ್ಟ ಆಗಿತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ನಲ್ಲಿ ನಿಮಗೆ 100% ಇನ್ಫಾರ್ಮೇಷನ್ ಕೊಡ್ತೀನಿ. ಯಾವುದೇ ರೀತಿಯ ಫೇಕ್ ಇನ್ಫಾರ್ಮೇಷನ್ ಸಿಗೋದಿಲ್ಲ. ಪಿಂಚಣಿ ಹಣದ ಬಗ್ಗೆ ಆಗಿರಬಹುದು, ಹಾಗೆ ಗೃಹಲಕ್ಷ್ಮಿ ವಿಚಾರವಾಗಿ ಆಗಿರ್ಬೋದು, ಯುವನಿಧಿ ಬಗ್ಗೆ ಕೂಡ ನನಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ. ಯಾಕಂದರೆ ನಂದು ಯುವನಿಧಿ ನಾನು ಅಪ್ಲೈ ಮಾಡಿದ್ದೀನಿ, ನನಗೂ ಕೂಡ ಪ್ರತಿ ತಿಂಗಳು ಹಣ ಬರ್ತಿದೆ. ಹಾಗೆ ನನ್ನಂಥ ಸಾವಿರಾರು ಜನ ಅಪ್ಲೈ ಮಾಡಿರೋರು ನನ್ನ ವಾಟ್ಸಪ್ ಗ್ರೂಪ್ನಲ್ಲಿ ಇದ್ದಾರೆ, ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಇದ್ದಾರೆ. ಯುವನಿಧಿ ಬಗ್ಗೆ ಕೂಡ ನಾನು ಅಪ್ಡೇಟ್ ಮಾಡ್ಕೊಡ್ತೀನಿ. ಪಕ್ಕ ನಿಮಗೆ ಇನ್ಫಾರ್ಮೇಷನ್ಸ್ ಬೇಕು ಅಂತ ಹೇಳಿದ್ರೆ ಜನಸಮಯ ಚಾನಲ್ನ ಮಿಸ್ ಮಾಡದೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾಕಂತ ಹೇಳಿದ್ರೆ ಒಂದು ನಂಬಿಕೆ ಬಿಲ್ಡ್ ಆಗೋದೇ ನೀವು ಕೊಡೋ ಕಮೆಂಟ್ಗಳಿಂದ, ನೀವು ಕೊಡೋ ಆನ್ಸರ್ಗಳಿಂದ. ನಿಮಗೆ ಹಣ ಬಂದಿದೆ ಅಥವಾ ಬಂದಿಲ್ಲ ಅನ್ನೋದೇ ನೆಕ್ಸ್ಟ್ ನಮಗೆ ವಿಡಿಯೋ ಮಾಡೋದಕ್ಕೆ ವಿತ್ ಪ್ರೂಫ್ ಮಾಹಿತಿ ಸಿಗುತ್ತೆ. ನಮಗೆ ಗೃಹಲಕ್ಷ್ಮಿದು ಅಷ್ಟು ಮಾಹಿತಿ ಜಾಸ್ತಿ ಸಿಗೋದಿಲ್ಲ, ಯಾರು ಕಮೆಂಟ್ ಮಾಡೋದಿಲ್ಲ, ಯಾರು ನಮಗೆ ಪ್ರೂಫ್ನ ಕಳಿಸ್ಕೊಡೋದಿಲ್ಲ ಅಮೌಂಟ್ ಬಂದಿದೆ ಅಂತ ಹೇಳ್ಬಿಟ್ಟು. ಬಟ್ ಯುವನಿಧಿದಾದರೆ ನಮಗೆ ಜಾಸ್ತಿ ಜನ ಪ್ರೂಫ್ನ ಕಳಿಸ್ಕೊಡ್ತಾರೆ, ಜಾಸ್ತಿ ಬೇಗ ಇನ್ಫಾರ್ಮೇಷನ್ ಸಿಗುತ್ತೆ. ಹಾಗಾಗಿ ದಯವಿಟ್ಟು ಕಮೆಂಟ್ ಮಾಡಿ, ರಿಪ್ಲೈ ಮಾಡಿ, ನಮಗೆ ಅಮೌಂಟ್ ಬಂದಿದೆ ಇಲ್ವಾ ಅನ್ನೋದು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.